ತಜ್ಞರ ತಂಡ ಕೆಲವೇ ದಶಮಾನಗಳಲ್ಲಿ ಭಾರತದಲ್ಲಿಯ ಗೋವುಗಳ ಸಂಖ್ಯೆ ಅಪಾಯಕಾರಿ ಮಟ್ಟಕ್ಕೆ ಕುಸಿಯುತ್ತೆ ಅನ್ನೋದಾಗಿ ಎಚ್ಚರಿಸಿದ್ದಾರೆ. ಇದರ ಪರಿಣಾಮ ಇಲ್ಲಿಯ ಆರ್ಥಿಕತೆಯ ಮೇಲೆ ದೊಡ್ಡ ಹೊಡೆತ ಬೀಳೋದ್ರೊಂದಿಗೆ ಗ್ರಾಮೀಣ ಆರ್ಥಿಕತೆಗೆ ಕೊಡಲಿ ಪೆಟ್ಟು ಬೀಳುತ್ತೆ. ಹಾಗೇನೆ ದೇಶದಲ್ಲಿ ಗೋವನ್ನು ಪೂಜಿಸಿ ಆರಾಧಿಸೋ ಬಹುದೊಡ್ಡ ಪಂಗಡ ಕ್ರಮೇಣ ಕಣ್ಮರೆಯಾಗುತ್ತೆ ಅನ್ನೋ ಆಘಾತಕಾರಿ ಅಂಶವನ್ನು ಈ ತಂಡ ಬಹಿರಂಗಪಡಿಸಿದೆ. ಒಂದು ಸಮೀಕ್ಷೆಯ ಪ್ರಕಾರ ದೇಶದಲ್ಲಿ ಸುಮಾರು 100 ಮಿಲಿಯನ್ನಷ್ಟು ಆಡು ಮತ್ತು ಗೋವುಗಳಿರೋದು ತಿಳಿದು ಬರುತ್ತೆ. ಇದರಲ್ಲಿ ಗೋವುಗಳ ಪಾತ್ರ ಮುಖ್ಯವಾಗಿದ್ದು, ಪ್ರತಿ ವರ್ಷ ಸುಮಾರು 20ರಿಂದ 30 ಲಕ್ಷ ಗೋವುಗಳು ಅಧಿಕೃತವಾಗಿ ಇಲ್ಲವೇ ಅನಧಿಕೃತವಾಗಿ ಹತ್ಯೆಯಾಗ್ತಿವೆ. ಕೆಲವು ರಾಜ್ಯಗಳಲ್ಲಿ ಗೋಹತ್ಯೆಗೆ ನಿರ್ಬಂಧ ಇದ್ದರೆ, ಕೆಲವು ರಾಜ್ಯಗಳಲ್ಲಿ ಕೆಲವು ಷರತ್ತುಗಳಡಿಯಲ್ಲಿ ಪ್ರತ್ಯಕ್ಷವಾಗಿ ಇಲ್ಲವೇ ಪರೋಕ್ಷವಾಗಿ ಗೋಹತ್ಯೆಗೆ ಅನುಮತಿಸಲಾಗಿದೆ. ಗೋಹತ್ಯೆ ಮಾಡೋಕೇನೆ ದೇಶಾದ್ಯಂತ ಅನಧಿಕೃತ ಕಸಾಯಿಖಾನೆಗಳು ನಾಯಿಕೊಡೆಗಳಂತೆ ತಲೆ ಎತ್ತಿವೆ.